ಸ್ನೇಹಿತರೆ, ಕಾಡಪ್ಪ ದ್ಯಾವಪ್ಪ ಕುರಿಯವರ ಹೊಲಕ್ಕೆ ಬಂದೀವಿ. ಅವರು ಅರಸಿನ ಬೆಳೆದಿದ್ದಾರೆ. ಒಂದು ಅರಸಿನ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿ ತಗೊಂಡು ಇದೆಲ್ಲ ಅರಸಿನ ರೀ. ಎಷ್ಟು ಎಕರೆ ಐತ್ರಿ ಇದು? ಇದು 3 ಎಕರೆ ಐತ್ರಿ. 3 ಎಕರೆ ರೀ. 3 ಎಕರೆ ಐತ್ರಿ. ಈಗ 15 ಡೇಬಿ ತಂದು ಹೋದನ್ರಿ. 15 ಡೇಬಿ ರೀ. ಇನ್ನೂ ಒಂದು 20 ಡೇಬಿ ಆಕೈತ್ರಿ. ಅಂದಾಜು ಒಂದು ಎಷ್ಟು ಕ್ವಿಂಟಲ್ ಮಾಡಬಹುದು ರೀ ಎಲ್ಲ ಕೊಟ್ಟಿರೋದು? ಇದು 25 ಹಿಡ್ಕೊಂಡು 30 ತನಕ ಮಾಡ್ತೈತಿ. 1 ಎಕರೆಗೆ ರೀ? 1 ಎಕರೆಗೆ 25ರಿಂದ 30 ಹೊಂಗತ್ರಿ. ಹ್ಞೂ ರೀ. ಮತ್ತು ನೀವು ಯಾವ ರೀತಿ ಹಚ್ತೀರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಮಾಹಿತಿ? ನಾವು ಈಗ ಅವಾಗ ಕೈಲಿ ಹಚ್ತಿದ್ರಿ ಮಡಿ ಕಟ್ಟಿ. ಹ್ಞೂ ರೀ. ಅವಾಗಿನ ಕಿತ್ತನು ಈಗ ಏನು ಟ್ಯಾಕ್ಟ್ರಲ್ಲಿ ಬೆಸ್ ಹಾತಿದ್ರಲ್ಲ, ಬೆಡ್ ಮಾಡ್ತೀವಿ ರೀ. ಮಾಡಿ ಬೆಡ್ ಮಾಡಿದ್ವಿ ಅಂದ್ರೆ ಅದು ಹೆಚ್ಚು ಬೆಳದೈತಿ. ಇಳುವರಿ ಹೆಚ್ಚು ಬರ್ತದೆ. ಹೆಚ್ಚು ಬೆಳದೈತಿ. ಆಗ ಬೆಚ್ಚು ಬೀಳೋದಕ್ಕೆ ಈಗ ಬೀಳೋದಕ್ಕೆ ಫರ್ಕ್ ಆಗಲೈತಿ. ಮತ್ತು ನೀವು ಗೊಬ್ಬರದ ಎಷ್ಟು ಹಾಕ್ತೀರಿ? ಗೊಬ್ಬರ 1 ಎಕರೆಗೆ 14 ಡೇಬಿ ಹಾಕ್ತಿವ್ರಿ. ಟ್ಯಾಕ್ಟರ್ ಟೇಲರ್ ಗೊಬ್ಬರ. ಅದು ತಿಪ್ಪಿ ಗೊಬ್ಬರ. ತಿಪ್ಪಿ ಗೊಬ್ಬರ. ದನ ಅದಾವ್ರಿ ನಮ್ಮ ಈಗ ಒಂದು 10 ದನ ಅದಾವ್ರಿ. ಹ್ಞೂ ರೀ. ಹೊಡಮಳಿ ನಮ್ಮ ಕುರುಮರಿಗಳು ಅದಾವ್ರಿ. ಟಗರ್ ಮರಿಗಳು ತಂದು ಸಾಕ್ತಿವ್ರಿ ನಾವು. 15, 20, 30, 40 ತನಕ ಹಾಕಿದ್ರು. ಹ್ಞೂ ರೀ. ಒಂದು ಹಿಂಗ ಸಂದರ್ಭ ಬಂದಾಗ ಮೇವು ಇದ್ದಂಗೆ ರೀ. ಹ್ಞೂ ರೀ. 40 ತನಕ ಹಾಕಿದ್ರಿ. ಅವು ಒಂದು 5,000 ಕೊಟ್ಟು ತಂದಿರ್ತೀವಿ ನಾವು ಪೇಟ್ಯಾಗ. ಹ್ಞೂ ರೀ. ಅದನ್ನ 20-25ಕ್ಕೆ ಮಾರ್ತೀವಿ ಹೊಡಮಳಿ. 25,000. ಎಷ್ಟು ಎಕರೆ ಅರಸಿನ ಎಷ್ಟು ಎಕರೆ ಐತ್ರಿ ಸಲ ರೀ? ಇದು 3 ಎಕರೆ ಐತ್ರಿ. ಒಟ್ಟು ಟೋಟಲ್ ಎಷ್ಟು ರೀ ಜಮೀನು? ನಮ್ದು ಒಂದು 16 ಎಕರೆ ಇಲ್ಲಿ ಐತ್ರಿ. ಅಲ್ಲಿ ಒಂದು 5 ಎಕರೆ ಐತ್ರಿ. 21 ಎಕರೆ ರೀ. 21 ಎಕರೆ ಐತಿ. ಹ್ಞೂ. ಒಟ್ಟು ಎಲ್ಲ ಥರ ಮಾಡ್ತಾರೆ? ಎಲ್ಲ ಥರ ಐತ್ರಿ. ಮಾವಿನ ಗಿಡಗಳದಾವ್ರಿ. ಮಾವಿನ ಎಷ್ಟು ಅದಾವ್ರಿ? ಮಾವಿನ ಯಾವ್ದು ಗೋಯ ಅನ್ರಿ ಇದು? ಇದು ಗೋಯ ಐತ್ರಿ. 15 ಗಿಡ ಅದಾವ್ರಿ. ಗೋಯ ಗಿಡ ರೀ. ಗೋಯ 15 ಗಿಡ ಅದಾವ್ರಿ. ಅಪುಕ್ಸ ಇದೇನು ಶಿಗ್ನಿ ಮಾಡ್ತೀವ್ರಲ್ಲ, ಹ್ಞೂ ರೀ, ಅದು ಒಂದು 10 ಗಿಡ ಅದಾವ್ರಿ. ಎಲ್ಲ ಕೊಟ್ಟು ಟೋಟಲಿ ಒಂದು 20-25 ಗಿಡ ಅದಾವ್ರಿ. 25 ಮಾವಿನ ಗಿಡ ಅದಾವ್ರಿ. ತೆಂಗಿನ ಗಿಡ ಐತ್ರಿ. ಎರಡು ತೆಂಗಿನ ಗಿಡ ರೀ? ತೆಂಗಿನ ಗಿಡ ಒಂದು 20 ಅದಾವ್ರಿ. ನೋಡ್ರಿ. ಕಬ್ಬ, ಅರಸನ, ಮತ್ತೇನತ್ರಿ? ಅರಸನ ಐತ್ರಿ, ಕಬ್ಬು ಐತ್ರಿ, ಹೊಡಮಾಳಿ ಉಳ್ಳಾಗಡ್ಡಿ ಬಿಚ್ಚೇನ್ರಿ. ನೋಡ್ರಿ. ಇದ ಸಲ ಬಿಚ್ಚೇದ್ರಿ. ಅದನ್ನ ಏನ್ ಹಾಕತ್ತೆ ಗೊತ್ತಿಲ್ರಿ. ನೋಡ್ರಿ. ಆದ್ರೆ ಮೊದಲು ಕೈಲಿ ಹಚ್ಚಾಗ ಉಳ್ಳಾಗಡ್ಡಿ ಚಲೋ ಹಾಕಿದ್ರಿ. ಈಗ ಈ ಸಲ ಬಿಚ್ಚೇದ್ರಿ ನಾವು. ಒಟ್ಟು ಆಳಿಂದ ಕೊರತೆ ಆಗತ್ತೆ. ಅದು ಪಗಾರ ಭಾಳ ಆಗ್ಯಾವ್ರಿ. ನೋಡ್ರಿ. ಹೀಗಾಗಿ ಈ ಸಲ ನೋಡ್ಬೇಕ್ರಿ ಅದು ಏನೇನ್ ಆಕತಿ. ಕಬ್ಬಿಂದದು ಇಳುವರಿ ಅಂತೆ ಎಕರೆಕ 70, 72 ಹಿಂಗ್ ಬೀಳ್ತಾವ್ರಿ. ನೋಡ್ರಿ. ಚಲೋ ಬೀಳ್ತಾವ್ರಿ. ಇದು ಕಬ್ಬು ಎಟ್ಟನಾಗ ವರ್ಷ ಎಷ್ಟು ಟನ್ ಮಾಡ್ತಾರ? ಈ ಒಂದು ವರ್ಷ 900 ಟನ್ ಆಗಿತ್ರಿ. ಈ ಸಲ 500 ಟನ್ ಆಗೈತ್ರಿ. ಭಾಳ ಅಂದ್ರೆ ಮಳಿ ಹೆಚ್ಚಾತ್ರಿ ಈ ಸಲ. ಅದು ಒಟ್ಟು ನಮ್ಮ ಒಟ್ಟು ತಂಪಿ ನೆಲಗೋಡ್ರಿ. ಹಿಂಗಾಗಿ ಕಮ್ಮಿ ಅದಾವ್ರಿ. ಈ ಸಲ 600 ಆಗ್ಯಾವ್ರಿ. 500-600 ಆಗೈತಿ. ಯಾಕಂದ್ರೆ ಇದು ಕಬ್ಬು ಎಷ್ಟು ಹಚ್ಚಿರಿ? 8 ಎಕರೆ ಐತಿ. ಕಬ್ಬ ಹೆಚ್ಚಕಮ್ಮ ಕಬ್ಬು ಒಂದು 8 ಎಕರೆ ಐತ್ರಿಲೆ. 8 ಎಕರೆ ಐತ್ರಿ. 8ರಿಂದ 9 ಎಕರೆ ರೀ. ಅದ್ರಾಗ 3 ಎಕರೆ ಅರಸನ್ರಿ. 1 ಎಕರೆ ಉಳ್ಳಾಗಡ್ಡಿ. ಮತ್ತು ಹೊಡಮಳೆ ಚಾಪರ್ ಬದ್ನಿ ಗಿಡ, ಇವು ಟಮಾಟಿ, ಇವು ನಾವು ಮಾಡಿ ಕಾಯಿಪಲ್ಲೆ ಮಾಡ್ತಾರೆ. ಮೆಣಸಿನ ಗಿಡ ರೀ. ಮರ್ಚಿಂಗ್ ಮಾಡಿ ಹಾಕ್ತಿರ್ಲಿ. ಬ್ಯಾಂಗಡಿ ಹಾಕಿರಿ. ಆ ಟೈಪ್ ಅದನ್ನೊಂದು 1 ಎಕರೆ ಮಾಡಿ. ಟೊಮಾಟೊ ಮಾಡ್ರಿ. ಟೊಮಾಟೊ ಕಂಟಿನ್ಯೂ ಬಿಡ್ತೀರ? ಒಟ್ಟು ಎಲ್ಲ ಸಮಗ್ರ ಬೇಸಾಯ ನಿಮ್ದು? ಈಗ ಇಲ್ಲಿ ಹೆಚ್ಚಿರಿ. ಇದನ್ನ ಒಟ್ಟು ಕಾಯಿಪಲ್ಲೆ ರೀ. ಮತ್ತು ದನಗಳು ಮೇವಿಗೆ 1 ಎಕರೆ ಮಾಡಿದ್ರಿ. ಇದೆಲ್ಲ ಕಾಯಿಪಲ್ಲೆ ಮಾಡ್ತಾರೇನ್ರಿ? ಮನಿ ಮಾಡ್ರಿ. ಅದಿಲ್ರಿ ತಂಗಿ ಗಿಡದ ಮಟ್ಟ ರೀ. ಅಲ್ಲಿ ಮಟ್ಟ ಹುಲ್ ಮೇವ್ ಹಚ್ತೀವ್ರಿ. ಇದನ್ನ ದನಗಳಿಗೆ ದನಗಳು ಮೇವು ಬೇಕ್ರಲ್ಲ. ಹೌದ್ರಿ. ಜಾಸ್ತಿ ಮೇವು ಕೊಳೆ. ಒಟ್ಟು ಟೋಟಲ್ ಎಲ್ಲ ಸೇರಿ ಒಂದು ಅಂದಾಜು ಉತ್ಪನ್ನ ಎಷ್ಟು ನಿಮ್ದು? ಉತ್ಪನ್ನ ಒಂದು 30 ತನಕ ಬರ್ತೈತಿ. 30 ಲಕ್ಷ ಸಿಗ್ತೀರಿ? ಇದೊಂದು 75-80 ಕ್ವಿಂಟಲ್ ಆಕತ್ತೇನ್ರಿ? 70 ಎಡಬಲ ಆಕತ್ರಿ. 80 ಕ್ವಿಂಟಲ್ ಎಡಬಲ ಆಕತ್ರಿ. 30 ಗಿಡದ್ರಿ 80 ಆಕತ್ತಿ, 90 ಆಕತ್ರಿ. ಒಂದು 10 ಕಮ್ಮಿ ಆದ್ರೂ ಒಟ್ಟು 80 ಆಕತ್ರಿ. ಈಗಿನ ದಾರ್ನಿ ಅಂದಾಜ ಈಗ 15 ನಮಗೆ ಮಿನಿಮಮ್ ಹತ್ತತ್ರಿ. ನಮ್ಗೆ ವಿಶ್ವಾಸ ಐತ್ರಿ. ಈಗ ಐತ್ರಿ 15. ಈಗ ಸದ್ಯಕ್ಕೆ ಐತ್ರಿ. ಮುಂದೆ ಇನ್ನು ಹೆಚ್ಚು ಆಗ್ಬೋದ್ರಿ. ಮತ್ತೆ ಏನು ಕಮ್ಮಿನೂ ಆಗ್ಬೋದು. ಮುಂದಿನ ಯಾರಿಗೆ ಗೊತ್ತಲ್ರಿ. ಸ್ವಲ್ಪ ಪರ್ಸನಲ್ ನೋಡೋಣ ಬರ್ರಿ. ಹಂಗಾರಿ ಎಲ್ಲ ಭಾಳ ಐತ್ರಿ. ಎಲ್ಲ ಒಂದಲ್ಲಿ ಕುಟ್ರಿ ಹಾಕಿರೇನ್ರಿ? ಅದ್ರ ಅಚ್ಚಗಟ್ಟ ಹಾಕಿದ್ರಿ. ಅದು ಸ್ವಲ್ಪ ಹುಳ ಹಚ್ಚಿದಂಗೆ ಆಗಿತ್ರಿ. ಹ್ಞೂ ರೀ. ಅದೊಂದು ಬೇರೇನ್ರಿ? ಅದು ಏನಾಗಿತ್ರಿ? ಅದು ಕಡ್ಪಾನ ರೀ. ಸ್ವಲ್ಪ ನೀರು ಹೆಚ್ಚು ಏನು ಭಾರಿ ಐತಿಲ್ರಿ ಅದು? ಬಾಳೆ ಹಣ್ಣಿ ಐತಿ. ಹ್ಞೂ ರೀ. ಮತ್ತೆ ಯಾವಾಗ ಇದ್ರ ಗೊಬ್ಬರ ಸರ್ಕಾರಿ ಗೊಬ್ಬರ ಯಾವ ಬಳಸ್ತೀರಿ? ಸರ್ಕಾರಿ ಗೊಬ್ಬರ ಏನು ಭಾಳ ಹಾಕಂಗಿಲ್ರಿ. ಒಂದೇ ಡೋಸ್ ಕೊಡ್ತೀವಿ ಫಸ್ಟಿಗೆ. ಹ್ಞೂ ರೀ. ಫಸ್ಟಿಗೆ ಒಂದು ಡೋಸ್ ಕೊಡ್ತೀವಿ. ಎಲ್ಲ ಬರೀ ಸಾವಯವ ಒಳಗ್ರಿ. ಇದು ಸ್ವಲ್ಪ ಏನಿದ್ರಿ ಇದು? ಯಾಕಂದ್ರೆ ಅವರು ಸಾವಯವ ಇದು ಹುಳ ಹತ್ತಿದ್ದೇನ್ರಿ ಒಳಗಿದ್ರಾಗಟ್ಟ? ಒಳಗೆ ಸ್ವಲ್ಪ ಹುಳ ಐತ್ರಿ. ಅದೊಂದು ಚಲೋ ಐತ್ರಿ. ಇದೊಂದು ಔಷಧ ಬಿಡಂಗಿಲ್ಲ. ಒಳಗ ಈ ಸೂಕ್ಷ್ಮ ಜೀವಿಗಳು ಇರ್ತಾವ್ರಲ್ಲ, ಹ್ಞೂ ರೀ, ಅದು ನಾಶ ಆಕೈತೆ ಅನ್ನೋ ಉದ್ದೇಶಕ್ಕಾಗಿ ನಾವು ಅದನ್ನ ಮಾಡಿಲ್ರಿ. ಔಷಧ ಬಿಡಂಗಿಲ್ಲ. ಔಷಧ ಬಿಡುದು ಕಮ್ಮಿ ಮಾಡಿದ್ರಿ. ಹ್ಞೂ ರೀ. ಯಾಕಂದ್ರೆ ಅದಕ್ಕಾಗಿ ಹುಳ ಇದನ್ನಾಗಾರ ಐತ್ರಿ. ಇದೊಂದು ಬೇರೆ ಐತ್ರಿ. ಇವು ಕರಿಗಡ್ಡೇನ್ರಿ? ಇವು ಕರಿಗಡ್ಡೇನ್ರಿ? ಕರಿಗಡ್ಡಿ ಅದ. ಇದು ಆರಿಸಿ ತೆಗೆದ ಮೇಲೆ ಹಚ್ಚಿದ್ದೀರಿ. ಇದು ಏನು ಹೆಂಗೆ ಹೋಗತ್ರಿ ಅದು ಕುದಿಸಿ ಮೇಲೆ? ಇದು ಸದ್ಯಕ್ಕೆ ನಾವು ಹಾಸಲ ಹಿಂಗ ಇದಕ್ಕೆ ಕಮ್ಮಿ ಐತ್ರಿ. 30 ಗುಂಟೆ ಐತ್ರಿ ಬರೀ. 30 ಗುಂಟೆ ಅಂದ್ರೆ ನಾವು ಹಾಸಲ ಬೀಜ ಇದನ್ನ ಸರಿ ಆಗೋದಕ್ಕಾಗಿ ತೆಗ್ದಿವ್ರಿ. ಹ್ಞೂ ರೀ. ತೆಗೆದಕ್ಕಿಂತ ತೊಡೆ ಹಚ್ಚಿದ್ರಿ. ಈ ಸಲ ಮತ್ತೆ ಕೊಂಡು ತಂದಿವು. ಕೊಡ್ತದ್ರಿ? ಹ್ಞೂ ರೀ. 3 ಲಕ್ಷ ಬೀಜ ತಂದನ್ರಿ. ಹ್ಞೂ ರೀ. ಅವಾಗ ಹಾಸಲನ ಎಷ್ಟು 60,000 ರೂಪಾಯಿ ಬೀಜ ಮಾರಿ. 60,000 30 ಗುಂಟೆದಾಗ ರೀ. ಇದು 2 ಕ್ವಿಂಟಲ್ ಆರ್ಸಕತ್ತೀರೇನ್ರಿ? ಇನ್ನ ಇದಕ್ಕೆ ಡಬಲ್ ಹೊಡೆದೈತ್ರಿ. ನಾವು ಡಬಲ್ ಹೊಡತ್ರಿ. ಇದು ಭಾಳ ಹೊಡತ್ರಿ. ರೇಟ್ ಹಾಕತ್ರಿ ಇದು? ಒಂದು ಸದ್ಯ ಈಗ 1 ಮಾಲ್ ಆಕೈತಿ ನೋಡ್ರಿ. 1 ಲಕ್ಷ ಇದ್ರದ ಒಳಗ ಕುದಿಸಿದ ಗಡ್ಡಿನ ರೀ. ಕುದಿಸಿದ ಮೇಲೆ ರೀ. ಹ್ಞೂ ರೀ. 1 ಲಕ್ಷಕ್ಕೆ ಮಾವಿನ ಗಿಡ ಅವೆಲ್ಲ
ಹ್ಞೂ ರೀ ಮಾಯಿ ಗಿಡ ಗೊಯ್ಯಾರಿ? ಇದು ಅಪಕ್ಷ ಇದೆ ಪಕ್ಷ ಏನ್ರಿ ಅದೊಂದು ಸಿಗಣಿ ಮಾಡ್ತಾರಲ್ಲ ಹೌದ್ರಿ ಆ ಕಾಯಿರಿ ನಿಮ್ಮ ಅದು ಹುಂಚಿನ ಗಿಡ ಸಾಕಿದಾವ್ರಿ ಹೊಲ್ದಾನ ತೆಗೆದು ಸ್ವಲ್ಪ ಕುರಿ ತೋರ್ಸತ್ರಿ ಕುರಿ ಆಡ ದನಗಳು ತೋರ್ಸತ್ರಿ ಸ್ವಲ್ಪ ಇವು ದನ ಇಡ್ತಾವ್ರಿ ಎಮ್ಮಿಗಳ್ರಿ ದನ ಈಗ ಮೋಳಿ ಮೂರ್ದಾವ್ರಿ ಜವಾರಿ ಮೂರ್ದಾವ್ರಿ ಜವಾರಿ ಮುರಿದವ್ರಿ ಎಷ್ಟು ಹಿಡ್ದಾವ್ರಿ ಇವು ಒಂದು ಹೊತ್ತಿಗೆ 7 ಲೀಟ್ರ್ 2 ಲೀಟ್ರ್ ಹಿಡ್ತಾವ್ರಿ ಇವು ಮೌಳಿ ರೀ ಈಗ ದಿವಸ ಎಷ್ಟು ಹೋಕವ್ರಿ ಎಷ್ಟು ಹೇಳ್ದವ್ರಿ ದಿವಸ ಒಂದು 3 ಗಾಬದವ್ರಿ 3 ಹಿಡ್ತಾವ್ರಿ ಹ್ಞೂ ಈಗ ಒಂದು 16-17 ಲೀಟ್ರ್ ಹಾಲು ಒಂದು ಹೊತ್ತಿಗೆ ಅಕ್ಕಾವ್ರಿ ಒಂದು ಹೊತ್ತಿಗೆ ರೀ ಅಂದ್ರೆ ದಿವಸ ಒಂದು 30 ಲೀಟ್ರ್ ಹೋಯ್ತಾರೆ ಡೇರಿಗೆ ಹಾಕ್ತಾರೆ 35 ಲೀಟ್ರ್ ಅಕ್ಕಾವ್ರಿ ಹ್ಯಾಂಗೆ ಲೀಟ್ರ್ ಹೋಕವ್ರಿ ಅವು 70 ಮಾರ್ತಾವ್ರಿ ಉಮಾಶಂಕರ್ ಹೋಯ್ತೀವಿ ನಾವು ಉಮಾಶಂಕರ್ ಮುದೋಳ್ರಿ 70 ಲೀಟ್ರ್ ಹಾಂ ಅಂದ್ರೆ ಹೆಚ್ಚು ಕಮ್ಮು ಭಾಳ ಆತ್ರಿ ಇದು ದಿವಸ 2,000 ರೂಪಾಯಿ ಮೇಲೆ ಆಕತ್ತಲ್ಲ ಹಾಂ ರೀ ಚಲೋ ಹೌದಲ್ರಿ ಹಾಂ ನೋಡಿ ಬರಂಗ ದನ ಇದು ಮೌಳಿನ್ರಿ ಮೌಳಿ ರೀ ಈ ಮ್ಯಾಲ ಮುರುಗಿ ಬಂದಂಗ ಹ್ಞೂ ರೀ ಮುರ್ರ ಇದು ಮುರ್ರ ರೀ ಮೂರೇ ಅದ ಇದು ಮೂರನ ರೀ ಮುರ್ರನ್ರಿ ಇವು ರೀ ಅದು ಜವಾರಿ ಒಳಗೆ ಬರ್ತಾವ ಸ್ವಲ್ಪ ಮನಿ ಚೆನ್ನಾಗಿ ಜವಾರಿ ಏನ್ರಿ ಇವು ಮುರ್ದ 6 ರೀ ಆಚ ಕಡೆ ಇವು ಅದಾವನ್ರಿ ಮತ್ತೆ ಈ ಕಡೆ ಕುರುಮರಿ ಒಂದು 15 ಇದಾವ್ರಿ ಕುರಿಮರಿ ಒಂದು ಕುರಿ ಒಂದು 15 ಅವ್ರಿ ಮರಿ ಏನ್ರಿ ಇದ್ರ ಇವನ್ರಿ ಅವ ಟಗರ್ ರೀ ಅಷ್ಟಾಗ್ರಿ ಹ್ಞೂ ರೀ ಮತ್ತು ಈ ಜರ್ಸಿ ಒಂದು ಐತ್ರಿ ಅದನ್ನ ಸುಮ್ ಜಾಸ್ತಿ ಆಗತ್ತೆ ಇವು ಎಲ್ಲ ಕರ್ವಳಿ ಕಾಡ್ರಿ ಹಾಂ ಇವು ಮೇವು ಅದು ಇದು ಇವು ಕಣ್ರಿ ಅವ ಇದ್ರಾಗ ಗುಟ್ಟಿನ ತುಂಬಿಟ್ಟು ಬಿಡ್ತೀವಿ ದನಗಳು ರೀ ಹಾಂ ಅದು ಗುಟ್ಟಿನ ತುಂಬ್ತೀವಿ ಒಟ್ಟ ಎಲ್ಲ ಥರ ಅದಾವ್ರಿ ನಿಮ್ಮಲ್ಲಿ ಎಲ್ಲ ಥರ ಮಾಡಿದ್ವಿ ಕೋಳಿ ಇದಾವ್ರಿ ಕೋಳಿನದಾವ್ರಿ ಕೋಳಿ ಇದಾವ ನೋಡ್ರಿ ಇವು ಎಷ್ಟು ಟಗರ್ ಅದಾವ್ರಿ ಇವು 15 ಇದಾವ್ರಿ 15 ಅದಾವನ್ರಿ ಮತ್ತೆ ಆ ಕಡೆ ಅದಾವನ್ರಿ ಆಚ ಕಡೆ ಇಲ್ಲ ಅದಾವ್ರಿ ಆಚೆ ಕಡೆ ಆ ಕಡೆ ಬರ್ದವನ್ರಿ ಆಚ ಕಡೆ ಅದಾವನ್ರಿ ಹಾಂ ಆಚೆ ಕಡೆ ಇದಾವ್ರಿ ಇವು ಕೋಳಿ ಹಿಡ್ದಾವ್ರಿ ಕೋಳಿ ಒಂದು 40ರಿಂದ 50 ತನ ಎಲ್ಲ ಇವೇನು ಒಂದು ಕೆಲಸ ಭಾಳ ದೊಡ್ಡ ಲಾಭ ಮಾಡ್ತಾವ್ರಿ ಜವಾರಿ ಕೋಳೇನ್ರಿ ಎಲ್ಲ ಬಡ್ಡೆ ಕೂತಾವಲ್ರಿ ಅಲ್ಲಿ ಆ ಕಡೆ ಹಾಂ ರೀ ಎಲ್ಲ ಅದಾವ ನೋಡ್ರಿ ಬಾಡ್ಯಾಗ ಹೌದನ್ರಿ ಅವು ಈ ಕೆಲಸ ಒಂದು ದೊಡ್ಡ ಲಾಭ ಮಾಡ್ತಾವ್ರಿ ಹ್ಯಾಂಗ್ರಿ ಒಟ್ಟು ಉಣ್ಣಿ ಎಲ್ಲ ಸ್ವಚ್ಛ ಮಾಡ್ತಾವ್ರಿ ಉಣ್ಣಿ ತಿಂತಾವ್ರಿ ಉಣ್ಣಿ ತಿಂತಾವ್ರಿ ಕೋಳಿದ್ರ ಒಟ್ಟ ಉಣ್ಣಿ ಏನು ಆಗಲ್ರಿ ಉಣ್ಣಿ ಆಗಂಗಿಲ್ರಿ ಒಂದಿಷ್ಟು ಸ್ವಲ್ಪ ಹೊಲಸು ಮಾಡ್ತಾವ್ರಿ ಅದ ಒಂದಿಷ್ಟು ಸಮಸ್ಯೆ ರೀ ನೋಡ್ರಿ ಆದ್ರೆ ಬಿಟ್ರೆ ಉಣ್ಣಿ ಮಾತ್ರ ಅದೇನ್ರಿ ಮೇವು ಅದ ಇದನ್ನ ಮಾಡಿಟ್ಟಾರನ್ರಿ ಅದ ಇದನ್ನು ಸೈಲೇಜ್ ಮಾಡಿದ್ರಿ ಶೈಲೇಜ್ ಎಷ್ಟು ಬ್ಯಾಗ್ ಮಾಡ್ರಿ ಅದ ಬ್ಯಾರೆ ಮೇವು ತಗೊಂಡ ಜೋಳದ ಮೇವ್ನ್ಯಾಗ ಮಾಡಿದ್ರಿ ನೋಡ್ರಿ ಅದಕ್ಕೆ ಬೆಲ್ಲದ ನೀರು ರೀ ನೋಡ್ರಿ ಮತ್ತು ಸಕ್ರೆ ಆಡ್ರಿ ಎಡದನ ಬರ್ತಾರ ಎಡದನ ಬರ್ತಾರ ಅದ 20 ದಿವ್ಸಕ್ಕೆ ರೆಡಿ ಆಕೈತ್ರಿ ಅದು 20 ದಿವ್ಸಕ್ಕೆ ನಡೀತೀರಿ ಹಾಂ ರೀ ಇದು ಒಂದು ದೀಟ್ 2 ಟನ್ ಇದಾವ್ರಿ ಅದು 10 ಟನ್ ರೀ 1 ಟನ್ ಇಡ್ದಾವ್ರಿ 3 ಟನ್ ಐತ್ರಿ ರೀ 3 ಟನ್ ಐತ್ರಿ ಹೌದನ್ರಿ ವರ್ಷ ಅದನ್ನ ಎಷ್ಟು ಬ್ಯಾಗ್ ಮಾಡ್ತೀರಿ ಅದೊಂದು 15 ಬ್ಯಾಗ್ ಮಾಡ್ತೀವಿ ನಾವು ವರ್ಷ 15 ಬ್ಯಾಗ್ ರೀ ಮೇವು ಇಲ್ಲದಾಗ ಅದನ್ನ ಹಾಕಿ ನಡೀತೀರಿ ಹ್ಞೂ ರೀ ಹೌದನ್ರಿ ಆಯ್ತು ನಮಸ್ಕಾರ